ಈ ಜಗತ್ತೆಲ್ಲ ಮೃಣ್ಣಮಯಂ. ವಿಶ್ವ ಇದು ಮೃಣ್ಣಮಯ, ಜೀವನ ಇದು ಮೃಣ್ಣಮಯ. ಮಣ್ಣಿನಂಥ ಸಂಪತ್ತು ವಿಶ್ವದಲ್ಲಿ ಯಾವುದೂ ಇಲ್ಲ. ಯಾಕೆ? ಎಲ್ಲ ಬರೋದು ಅದರಿಂದ. ಏನು ದ್ರಾಕ್ಷಿ ಹಿಂಗೆ ಹೊರಗೆ ಬರ್ತಾವ ಹೇಳಿ? ಆಕಾಶದಿಂದ ಹೀಗೆ ಇಳಿತಾವೇನು ಭೂಮಂಡಲಕ್ಕೆ? ಇಲ್ಲೇ ನೆಲದಾಗಿಂದ ಹಿಂಗೆ ಹೊರಗೆ ಬರ್ತಾವೆ. ಏನು ದ್ರಾಕ್ಷಿ, ಅದರದ್ದು ಮ್ಯಾಲಿನ ಕವಚ ಎಂಥದು, ಒಳಗಿರುವ ರಸ ಎಂಥದು ಹೇಳಿ? ಒಳಗೆ ರಸ ತುಂಬ್ಯದ, ಅದು ಸೋರೋದಲ್ಲ. ಏನು ಅದ್ಭುತ ಪ್ಯಾಕಿಂಗ್ ಮಾಡೋಕ್ಕೆ ಬರ್ತದ ಹೇಳಿ? ಏನು ಅದ್ಭುತ! ಒಂದು ಮಾಡಿ ನೋಡ್ರಿ ಬೇಕಾ. ಪ್ಲಾಸ್ಟಿಕ್ಕದ ಮಾಡ್ತಾರೆ, ಅದರ ಒಳಗೆ ಏನಿರುವುದಿಲ್ಲ. ಇದೇನು ಅದ್ಭುತ! ಏನು ಅದರಾಗಿರಬೇಕು ಎಲ್ಲವನ್ನ ಈ ನಿಸರ್ಗ, ಈ ಮಣ್ಣ ಓದ ಅದರಾಗ ಇಡ್ತದ, ರಸವನ್ನು ಇಡ್ತದ, ಸಿಹಿಯನ್ನು ತುಂಬ್ತದ, ಒಂದಿಷ್ಟು ಹುಳಿನೂ ಇರ್ತದ. ಏನು ಅದ್ಭುತ ಒಳಗೆ! ಇದು ಯಾರು ಮಾಡಿದಾರಂದ್ರೆ ಈ ಭೂಮಿಯೇ ಮಾಡಿದೆ. ಎಷ್ಟು ಚಮತ್ಕಾರದ ಹೇಗೆ! ಇಂಥಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೇವಲ್ಲ, ಇದರ ಮಹತ್ವವನ್ನು ಅರಿತುಕೊಂಡಿರಬೇಕು. ಎದರ ಮಹತ್ವ? ಮಣ್ಣಿನ ಮಹತ್ವ. ನಾವೀಗೇನು ಮಾಡ್ತೇವೆ? ಮಣ್ಣಿಗೆ ಕಿಮ್ಮತ್ತ ಕಟ್ತಾ ಇದ್ದೇವೆ. 1 ಎಕರೆಗೆ 1 ಲಕ್ಷ, 10 ಲಕ್ಷ ಅಂತೂ ಹಿಂಗೆ ಕಟ್ಟಾಕತ್ತೇವೆ. ಒಂದು ಹಿಡೀ ಮಣ್ಣಿಗೆ ಕೋಟಿ ಕೋಟಿ, ಎಲ್ಲ ಅಬ್ಜ ಅಬ್ಜ. ಮಣ್ಣಿನ ಬೆಲೆ ಮನುಷ್ಯನಿಗೆ ಗೊತ್ತಿಲ್ಲ. ಮಣ್ಣಿನಿಂದ ಎಲ್ಲವೂ ಬರ್ತದೆ, ರೊಕ್ಕದಿಂದ ಎಲ್ಲ ಬರುವುದಿಲ್ಲ. ಏನು ಬಂಗಾರ ತಿಂತಾರೆ ಯಾರೇ ಹೇಳಿ? ಮುತ್ತು ರತ್ನಗಳನ್ನು ತಿಂತಾರೆ. ಏನಿದ್ದರೂ ಮಣ್ಣಿನಿಂದ ಏನು ಬರ್ತದ ಅದೇ ನಮ್ಮನ್ನು ಕಾಪಾಡೋದು. ಆದ್ದರಿಂದ ಭೂಮಿ ಅಂದರೆ ದೇವರು, ರಕ್ಷಕ, ಪೋಷಕ. ಇಲ್ಲೇ ಎಲ್ಲ ಸೌಂದರ್ಯ ತುಂಬಿರುವುದು, ಇಲ್ಲೇ ಎಲ್ಲ ಸಂಪತ್ತ ತುಂಬಿರುವುದು. ಇಂಥ ಅದ್ಭುತವಾದ ಜಗತ್ತಿನಲ್ಲಿ ನಾವು ಬಡವರು ಹೆಂಗಾಗ್ತೇವೆ? ಒಂದು ಹಿಡೀ ಮಣ್ಣು ಸಾಕು ಹೇಳಿ? ನಮ್ಮನ್ನು ಶ್ರೀಮಂತ ಮಾಡೋದಕ್ಕೆ ಒಂದು ಹಿಡೀ ಮಣ್ಣ, ಅದರಾಗ ಏನಿಲ್ಲ ಹೇಳಿ? ನಮ್ಮ ದೃಷ್ಟಿ ಏನಾಗ್ಯದಂದ್ರೆ ಭೂಮಿ ಕೊಡೋದು, ರೊಕ್ಕ ತಗೊಳ್ಳೋದು. ನಮಗೆ ಭೂಮಿಯ ಮಹತ್ವ ಗೊತ್ತಿಲ್ಲ, ಅದರ ಬೆಲೆ ಗೊತ್ತಿಲ್ಲ. ಎಲ್ಲ ಮಾಡಬಹುದು ಜಗತ್ತಿನಲ್ಲಿ, ಭೂಮಿಯನ್ನು ತಯಾರು ಮಾಡೋಕ್ಕೆ ಬರೋದಿಲ್ಲ. ಇದು ಅದ್ಭುತ ಆದ ಪವಾಡ. ಇದು ಸುಮ್ಮನೆ ಒಂದು ಹಿಂಗೆ ಬೀಜ ಒಗಿರಿ ಇಂಥ ವೃಕ್ಷನೇ ಹೊರಗೆ ಬಂತು, ಪವಾಡ ಅಲ್ಲೇನು ಹೇಳಿ? ಹಿಂಗೆ ಒಂದು ಸಣ್ಣದೊಂದು ಕಲ್ಲು ಹಿಂಗೆ ಹಿಡ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಜಾದೂ ಮಾಡೋರು, ಹಿಂಗೆ ತೋರಿಸ್ತಾರೆ, ಬಂಗಾರ ಆಗಿರ್ತಾರೆ. ಇಲ್ಲ? ಅದು ಏನು ಅದ್ಭುತ ಅನ್ನಿಸ್ತದೆ ನಮಗೆ. ಇಲ್ಲೆಲ್ಲ ಇದ ಮಣ್ಣ ಹಿಂಗೆ ತೆರಿತು, ಈ ವೃಕ್ಷ ಹೊರಗೆ ಬಂತು. ಪವಾಡ ಅಲ್ಲ ಇದು? ಇಲ್ಲಿ ನಾವು ದೇವನ ಅಸ್ತಿತ್ವ ಗುರುತಿಸಬೇಕು. ಇದೇನು ಅದ್ಭುತ ಕಾರ್ಯಗಳು ನಡೀತಾ ಇದ್ದಾವ, ಇವೆಲ್ಲ ನಮ್ಮ ಸುತ್ತ ಪವಾಡಗಳೇ. ಎಲ್ಲ ಪವಾಡಗಳು. ನಿಸರ್ಗ ಎಲ್ಲ ತಯಾರು ಮಾಡ್ತಾ ಇದೆ, ಕೊಡ್ತಾ ಇದೆ. ಇದಕ್ಕೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಇರೋದೆಲ್ಲ ಸಂಪತ್ತೇ.
ಎಷ್ಟು ಮಹತ್ವದ. ಅದಕ್ಕೆ ಬಲ್ಲವರು ಇದಕ್ಕೆ ವಸುಧಾ ಅಂದರು. ಇಂಥ ಜಗತ್ತಿನಲ್ಲಿ ನಾವು ಶ್ರೀಮಂತರಾಗಿ ಬಾಳಬೇಕು, ಶ್ರೀಮಂತರಾಗಿ ಬಾಳಬೇಕು. ನಾವು ಬಡವರಲ್ಲ. ಆದ್ದರಿಂದ ನಾವು ಅರಿತುಕೊಂಡು ಬದುಕಿದರೆ ಬದುಕ ಅತ್ಯಂತ ಆಪ್ಯಾಯಮಾನ, ಆನಂದಪೂರ್ಣ. ನಾವು ಅಳತೆ ಮಾಡೋಕ್ಕೆ ಹೋಗ್ತೇವೆ, ಅವರೆಷ್ಟು ಸಿರಿವಂತರು, ಇವರೆಷ್ಟು ಸಿರಿವಂತರು ಅಂತ. ಇದನ್ನು ಕೈ ಬಿಡಬೇಕು. ಯಾಕೆ? ಎಲ್ಲರೂ ಸಿರಿವಂತರೇ ಈ ಜಗತ್ತಿನಲ್ಲಿ. ಯಾವೊಬ್ಬ ಮನುಷ್ಯ ಬಡವಿಲ್ಲ. ತಿಳಿದಿಲ್ಲ ಅಂತ ಬಡವೇ ವಿನಃ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯ ಶ್ರೀಮಂತ. ನಮಗಿದರ ಮಹತ್ವ ಗೊತ್ತಿಲ್ಲ ಅಷ್ಟೆ, ಮಹತ್ವ ಗೊತ್ತಿಲ್ಲ. ಇಲ್ಲಿ ಅರಿತು ಬಾಳಿದರೆ ನಮ್ಮ ಬದುಕೇ ಸ್ವರ್ಗ, ಸ್ವರ್ಗ ಸುಂದರ, ನಾಕ ಸ್ವರ್ಗ. ಹಾಂಗೆ ನಾವೆಲ್ಲ ಈ ಜಗತ್ತಿನಲ್ಲಿ ಬದುಕೋದು. ಹಾಂಗೆ ಬದುಕಿದವರೇ ಸಂತರು, ಶರಣರು. ಅವರು ಎಂದೂ ನಾವು ಬಡವರಂತ ಹೇಳಿಕೊಳ್ಳಲೇ ಇಲ್ಲ. ಯಾವುದಕ್ಕೂ ಅತಿಯಾದ ಆಸೆ ಮಾಡಲೇ ಇಲ್ಲ. ಯಾಕೆ? ಇರೋದೇ ಸಂಪತ್ತಿನ ಮ್ಯಾಲಾದ ಬಳಿಕ ಇನ್ನೇನು ಆಸೆ ಪಡೋದು ಹೇಳಿ? ಇದು ಗೊತ್ತಿಲ್ಲ ಅಂದ್ರೆ ನಾವೆಲ್ಲ ಭಿಕ್ಷುಕರೇ. ಯಾಕೆ ನಾವು ಬಡವರು ಬಡವರು ಅಂತ ಭಾವಿಸ್ತೇವೆ ಅಂದರೆ ನಮಗಿದರ ಈ ಸಂಪತ್ತು ನಮಗೆ ಗೊತ್ತಿಲ್ಲ. ಆದ್ದರಿಂದ ಬಡವರು. ಏನೋ ಒಂದು ಕಥೆ ಹೇಳ್ತಾರೆ, ಭಾಳ ಚಲೋ ಕಥೆ ಹೇಳ್ತಾರೆ. ಒಬ್ಬ ಭಿಕ್ಷು ಇದ್ದ. ಆ ಭಿಕ್ಷು ಭಿಕ್ಷಾ ಬೇಡ್ಕೋತ ಬೇಡ್ಕೋತಿದ್ದ. ಅವನೊಂದು ಭಿಕ್ಷಾ ಪಾತ್ರೆ, ಮಜಾ ಅದ ಕಥೆ. ಭಿಕ್ಷಾ ಪಾತ್ರೆ. ಆ ಭಿಕ್ಷಾ ಪಾತ್ರೆಯಲ್ಲಿ ಜನ ಏನು ಕೊಡ್ತಾರೆ? ತುಣುಕ ರೊಟ್ಟಿ ಕೊಡ್ತಾರೆ. ಒಂದಿಷ್ಟು ಏನರೇ ಪಲ್ಲೆ ಇದ್ದರೆ ನೀಡಿರ್ತಾರೆ. ಅಷ್ಟೇ ಅವನ ಸಂಪತ್ತು. 70-75 ವರ್ಷ ಆಗಿತ್ತು. ಆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಿಕ್ಷಾ ಬೇಡ್ಕೋ ತಿರುಗಾಡ್ತಿದ್ದ. ಮಜಾ ಇಲ್ಲ. ಜೀವನ ಹೇಗದು. ಒಂದು ದಿವಸ ಒಬ್ಬ ಸಂತನ ಹತ್ತಿರ ಸಹಜ ಹೋಗಿ ಹೇಳ್ದ, ಸಂತರೇ, ಏನು 75 ವರ್ಷ ವಯಸ್ಸ, ಬರೇ ಭಿಕ್ಷಾ ಬೇಡೋದು, ತುಣುಕ ರೊಟ್ಟಿ ತಿನ್ನೋದಾಗ್ಯದ. ಆದ್ದರಿಂದ ಸಂತರೇ, ಸಾಕು ಜೀವನ, ಇನ್ನೇನದ? ಬರೇ ಭಿಕ್ಷಾ ಬೇಡ್ಕೋತ ಇಷ್ಟು ವರ್ಷವಾದು, ಇನ್ನೆಷ್ಟು ವರ್ಷ ಭಿಕ್ಷಾ ಬೇಡೋದು? ಏನು ನನ್ನ ಜೀವನ ಹಾಳಾಗಿ ಹೋಗ್ಯದ. ಆವಾಗ ಸಂತ ಇವನು ನೋಡ್ದ. ಇವನ ಕೈಯೊಳಗೆ ಭಿಕ್ಷಾ ಪಾತ್ರೆ ಇತ್ತಲ್ಲ, ಅದನ್ನು ತಗೊಂಡ. ಇದು ಏನು ಗೊತ್ತದ ನಿನಗೆ ಅಂದ. ಭಿಕ್ಷು ಹೇಳ್ದ, ಏನದು? ಇದು ಪರುಷ ಪಾತ್ರೆ. ಇದು ಪರುಷ ಪಾತ್ರೆ. ಇದು ಬಂಗಾರದ ಪಾತ್ರೆ. ಇದು ಮ್ಯಾಲೆಲ್ಲ ಹತ್ಯದ. ನೀನದನ್ನು ತೊಳೆದೇ ಇಲ್ಲ. ಯಾರು ಕೊಟ್ರು ಇದನ್ನಂತ ಕೇಳ್ದ. ನಮ್ಮ ಮನ್ಯಾಗ ನಮ್ಮ ತಾಯಿ ಬಡವಿ, ಆಕೆ ಇದನ್ನು ಜೋಪಾನಾಗಿ ಇಟ್ಟು ಕೊನೆಗೆ ತಾಕೆ ಸಾಯುವಾಗ ಇದನ್ನು ನೋಡಪ್ಪ, ಇದನ್ನು ನಿನ್ನ ಹೊಟ್ಟೆ ತುಂಬಿಸ್ತದ, ತಗೋ ಅಂತ ಕೊಟ್ಲು. ಆಕೆಗೂ ಗೊತ್ತಿಲ್ಲ.
ಅದನ್ನು ನಾ ತಗೊಂಡೆ, ಏನು ಮಾಡಿದೆ ಅಂತ. 75 ವರ್ಷ ಭಿಕ್ಷಾ ಬೇಡಿದೆ ಅಂತ. ಅಲ್ಲೂ ಅದು ಬಂಗಾರದ ಪಾತ್ರೆ, ಮ್ಯಾಲೆ ಮುಚ್ಚದ. ನೋಡೊಂದಿಷ್ಟು ತಿಕ್ಕಿ ತಿಕ್ಕಿ ತೊಳೆದ ನೋಡು, ಮಣ್ಣಿನ ಪಾತ್ರೆ ಅಲ್ಲದು, ಬಂಗಾರದ ಪಾತ್ರೆ. ಸಂತ ಅದನ್ನು ಸ್ವಚ್ಛ ಮಾಡಿ ಕೊಟ್ಟ, ಏನು ಹೊಳಿತಿತ್ತು. ಅವಾಗ ಅವ ಅಂದ, ಭಿಕ್ಷು ಸಂತ ಅಂದ ಭಿಕ್ಷುವಿಗೆ, ಅಲ್ಲೋ ಇಂಥ ಸಂಪತ್ತನ್ನೇ ಭಿಕ್ಷಾ ಪಾತ್ರೆ ಮಾಡಿಕೊಂಡು ಬದುಕಿದ ಬಳಿಕ ನೀ ಹೆಂಗೆ ಶ್ರೀಮಂತ ಆಗ್ತಿ ಹೇಳು. ನೀನು ಬಡವ ಇರಲಿಲ್ಲ, ತಿಳಿಲಾರದಕ್ಕೆ ಬಡವ. ತಿಳಿಲಾರದಕ್ಕೆ ಯಾವುದು ಕೈಯಾಗದ, ಇದು ಪರುಷ ಪಾತ್ರೆ, ಇದು ಸ್ವರ್ಣ ಪಾತ್ರೆ ಅನ್ನೋದೇ ನಿನಗೆ ಗೊತ್ತಿರಲಾರದಕ್ಕೆ ಇಷ್ಟು ವರ್ಷ ಭಿಕ್ಷಾ ಬೇಡ. ಅದನ್ನು ನೋಡ್ದ, ಏನು ಹೊಳಿತಿತ್ತು ಬಂಗಾರದ್ದು. ಅವಾಗ ಅವ ಅಂದ, 75 ವರ್ಷ ನಾನು ಹಾಳು ಮಾಡಿಕೊಂಡೆ ಅಂದ. ಈಗ ಎಂಥ ಸಂಪತ್ತು ಅಂದ, ಹಾರ್ಟ್ ಫೇಲ್ ಆಯ್ತು. ನೀವು ತಿಳ್ಕೊಂಡಿರಬೇಕು. ಏನು ಇನ್ನಿವ ಹೋಗ್ತಾನೆ, ದೊಡ್ಡ ಮನೆ ತಗೋತಾನೆ, ಆರಾಮಾಗಿ ಇರ್ತಾನೆ. ಆದರೆ ಹಂಗಿಲ್ಲ ವಾದ. ನಮ್ಮದು ಪರಿಸ್ಥಿತಿ ಹಂಗದ. ತಿಳಿಯಿತು ಅನ್ನೋದ್ರಾಗ ಹೋಗೇ ಬಿಡ್ತೇವೆ. ನಾವೇನು ಬಡವರಲ್ಲ, ನಾವು ಶ್ರೀಮಂತರ ದೇವಿ ಅಂತ ಭಾನಕ್ಕೆ ಬರುವುದರಾಗ ಯಾರು ಬಡವರು. ಭೂಮಂಡಲದಲ್ಲಿ ಭೂಮಿಯೇ ಸಂಪತ್ತು ಭರಿತವಾಗಿರುವಾಗ ಬಡವರ ಯಾರು? ಯಾರಿಗೆ ಇದು ಮಣ್ಣಿನ ಮಹತ್ವ ಗೊತ್ತಿಲ್ಲ, ಅವರು ಬಡವರು. ಅವರು ಬಡವರು. ಇದೆಲ್ಲ ಸಂಪತ್ತು. ಅದನ್ನು ಅರಿತುಕೊಂಡವರಿಗೆ ಜ್ಞಾನಿಗಳಂತಾರೆ, ಮರೆತವರಿಗೆ ಬಂಧಿತರು ಬಡವರು ಅಂತಾರೆ. ಹಾಗೆ ನಾವೆಲ್ಲ ಬದುಕೋದು, ಬಾಳೋದು ಮಾಡಬೇಕು. ನಾವು ಬಡವರಂತ ಎಂದೂ ಭಾವಿಸಬಾರದು. ನಾವು ಕೂತ ಮಣ್ಣೇ ಸಂಪತ್ತು. ಮಣ್ಣೇ ಸಂಪತ್ತು. ಈಗೇನಾಗ್ತದೆ ಅಂದರೆ, ಇದನ್ನು ಭೂಮಿ ಮಾರಾಟ ಮಾಡೋದು, ಶಹರದಾಗ ಹೋಗಿ ಒಂದು ಮನೆ ತಗೊಳ್ಳೋದು. ಆ ಮನೆಯನ್ನು ನಮಗೆ ಅನ್ನ ಕೊಡ್ತದೆ. ನಾವು ಹೊರಗಿಂದ ತಂದು ಹಾಕಬೇಕು ಮನೆಯಾಗ. ಮಣ್ಣು ಹಂಗಲ್ಲ, ಅದರ ಒಳಗಿಂದ ಸಂಪತ್ತ ಹೊರಗೆ ಬರ್ತದೆ. ವ್ಯತ್ಯಾಸದ. ಅದಕ್ಕೆ ಭೂಮಿ ಇದ್ದ ಮನುಷ್ಯನೇ ಭಾರೀ ಶ್ರೀಮಂತ. ಭೂ ಮಾಲೀಕ, ಭೂ ಒಡೆಯ. ಎಷ್ಟು ಚಲೋ ಭಾವನಾ ಭಾರತ ದೇಶದಾಗ ಇತ್ತು. ಈಗ ಅದೆಲ್ಲ ಹೋಗೇ. ಏನು ಭೂ ಮಾಲೀಕ ಅಂದರೆ 3rd ಕ್ಲಾಸ್. ಅವನಿಗೆ ಯಾರೂ ಜಾಗ ಸಹಿತ ಮರ್ಯಾದೆನೇ ಕೊಡೋದಿಲ್ಲ. ಯಾವಾಗ ಕೊಡ್ತಾರೆ? ಕಿಸೆ ತುಂಬಿರಬೇಕು. ಏನು ಕರೀತಾರೆ, ಏನು ಗೌರವಿಸ್ತಾರೆ, ಏನು ಸತ್ಕಾರ ಮಾಡ್ತಾರೆ. ಮಸ್ತ್ ಲಗ್ನ ಮಾಡಬೇಕಾದ್ರೂ ಅಂಥವ್ರಿಗೆ ಮಾಡಿಕೊಡ್ತಾರೆ. ಹೌದಲ್ಲ ಹೇಳಿ? ಈ ಮಣ್ಣಿನ ಮಾಲೀಕನಿಗೆ ಯಾರು ಕೊಡ್ತಾರೆ? ಇತ್ತೀಚೆಗೆ ಹೇಳ್ತಾರೆ, ಒಕ್ಕಲಿಗ ಅಂದರೆ ಯಾರೂ ಕೊಡೋದಿಲ್ಲ. ಯಾವ ಹಂತಕ್ಕೆ ಬಂದದ? ಆದರೆ ನಿಜವಾದ ಸಂಪತ್ತು ಯಾವುದು? ವಸುಧಾ. ಇದ ಭೂಮಿಯೇ ಅತ್ಯಂತ ಶ್ರೀಮಂತ. ಇಂಥಲ್ಲಿ ನಾವು ಬಾಳಿ ಬದುಕೋದದ ಅಲ್ಲ. ಇದರಂಥ ವೈಭವ ಯಾವುದು? ಹಿಂದೇನ ಋಷಿಗಳು ಮುನಿಗಳು ಆಗಿ ಹೋದರೂ ಎಲ್ಲರೂ ಒಕ್ಕಲಿಗರೇ. ನಿಮಗೆ ಗೊತ್ತಿರಾಕಿಲ್ಲ. ಋಷಿಗಳು ಅಂದರೆ
ಒಕ್ಕಲಿಗರು, ರೈತರು. ಅವರಲ್ಲಿ ಆಕಳುಗಳಿದ್ದು, ಅವರಲ್ಲೇ ಭೂಮಿ ಇತ್ತು. ಎಲ್ಲ ಅವರು ಬಿತ್ತಿದ್ರು, ಉತ್ತಿದ್ರು, ಅಥವಾ ನಿಸರ್ಗ ಹಣ್ಣು ಹಂಪಲಗಳನ್ನು ಸಂಗ್ರಹಿಸ್ತಿದ್ರು. ಮಸ್ತ್ ಒಕ್ಕಲ್ತನ ಮಾಡು. ಆದರೆ ಜ್ಞಾನ ಎಂಥದ್ದು ಆ ಜನರಿಗೆ. ಅವರ ಹತ್ತಿರ ನೂರಾರು ವಿದ್ಯಾರ್ಥಿಗಳು, ಎಲ್ಲರಿಗೂ ಅವರು ಕಲಿಸ್ತಿದ್ರು. ಇದ ಭೂಮಿ, ಇದ ಸಂಪತ್ತು, ನೀವು ಬೆವರ ಸುರಿಸೋದು ಭೂಮಿ ನಿಮ್ಮನ್ನು ಶ್ರೀಮಂತ ಮಾಡ್ತದೆ. ಹಾಗೆ ಉಪದೇಶ ಮಾಡ್ತಿದ್ರು ಅಂಥ ಋಷಿಗಳು ಒಕ್ಕಲಿಗರು. ಅಂಥ ಋಷಿಗಳಲ್ಲಿರುವ ಎಲ್ಲ ಇವರು ವಿದ್ಯಾರ್ಥಿಗಳು ಭೂಪ್ರೇಮಿಗಳು. ಬೇಕು ಮನುಷ್ಯ ತಿಳ್ಕೊಂಡು ಬಾಳಿದರೆ ಆತ ಬಡವನೇ ಅಲ್ಲ, ಅಷ್ಟು ಸಿರಿವಂತ, ಅಷ್ಟು ಸಿರಿವಂತ. ಹಿಂದಕ್ಕೆ ಒಬ್ಬರಿದ್ದರು ಶರಣರಲ್ಲೇ, ಒಬ್ಬ ಒಕ್ಕಲು ಮುದ್ದಯ್ಯ ಅಂತ ಒಬ್ಬಿದ್ದ. ನೋಡಬೇಕು, ಅವನು ಒಕ್ಕಲ್ತನ ಮಾಡ್ತಿದ್ದ, ಒಕ್ಕಲು ಮುದ್ದಯ್ಯ. ಆತ ಶ್ರೇಷ್ಠ ಶರಣ, ಒಕ್ಕಲು ಮುದ್ದಯ್ಯ. ಆತನ ಕೆಲಸ ಏನು ಅಂದರೆ ಒಕ್ಕಲತನ ಮಾಡೋದು. ಮಸ್ತಾಗಿ ಒಕ್ಕಲತನ ಮಾಡ್ತಿದ್ದ ಅಂಥವ. ಆತನನ್ನು ಬಹಳ ಗೌರವಿಸ್ತಿದ್ರು ಸುತ್ತಮುತ್ತ ಇರುವವರು. ಯಾಕಂದರೆ ಅಷ್ಟು ಆನಂದ, ಭಾರಿ ಆನಂದ. ಒಕ್ಕಲು ಮುದ್ದಯ್ಯ, ಅವನು ನೋಡಿದರೆ ಸಂತೋಷ ಆಗಬೇಕು. ಹಾಗೆ ಆತ ಶ್ರೇಷ್ಠ ಶರಣನಾದ. ಆತ ಹೇಳ್ತಾನೆ, ದೇವರೇ, ನನಗೆ ಮಣ್ಣಿನ ರೂಪದಲ್ಲಿ ದರ್ಶನ ಕೊಟ್ಟಿಯಲ್ಲ, ನನಗೆ ಹಣ್ಣು ಹಂಪಲಗಳ ರೂಪದಲ್ಲಿ ದರ್ಶನ ಕೊಟ್ಟಿಯಲ್ಲ, ನನಗೆ ಧಾನ್ಯದ ರೂಪದಲ್ಲಿ ದರ್ಶನ ಕೊಟ್ಟಿಯಲ್ಲ. ನಾನು ಧನ್ಯ. ಎಲ್ಲರೂ ಜೀವನದಾಗ ಒಮ್ಮೆ ತಪಸ್ಸ ಮಾಡಿ ದರ್ಶನ, ನಮ್ಮದು ದಿನಾಲು ದರ್ಶನ, ದಿನಾಲು ದರ್ಶನ. ಎಲ್ಲ ಆಹಾರದ ರೂಪದಲ್ಲಿ, ನಿಸರ್ಗದ ರೂಪದಲ್ಲಿ, ಎಲ್ಲ ಕಡೆ ದೇವರೇ ನಿಂದ ಇದೆಲ್ಲ ವಸುಧಾ. ಏನು ಅದ್ಭುತ ಜೀವನವನ್ನು ಒಕ್ಕಲು ಮುದ್ದಯ್ಯ ಸಾಗಿಸ್ತಾ ಇತ್ತು. ಬಹಳ ಸುಂದರ ಬದುಕನ್ನು ಕಳೆದ. ಹಾಗೆ ನಾವು ನಿಜವಾದ ಸಂಪತ್ತ ಯಾವುದು ಇದನ್ನು ತಿಳ್ಕೊಂಡಿರಬೇಕು. ಕಣ್ಣ ನಿಜವಾದ ಸಂಪತ್ತ, ಕಿವಿ ನಿಜವಾದ ಸಂಪತ್ತ, ಶರೀರ ನಿಜವಾದ ಸಂಪತ್ತ, ಬುದ್ಧಿ ಸಂಪತ್ತು, ಆ ಬಳಿಕ ಈ ಭೂಮಂಡಲ ಸಂಪತ್ತ. ಸಂಪತ್ತಿನ ಮಧ್ಯದಲ್ಲಿಯೇ ನಾವು ಬಾಳ್ತಾ ಇರುವುದು. ಇಂಥಲ್ಲಿ ಬಡತನದ ಭಾವ ಬರದಂಗೆ ಇರೋದೇ ಇದು ಸಾಧನೆ, ಇದು ಸಾಧನೆ. ಹಂಗೆ ಬಾಳಿ ಬದುಕಿದವರೇ ಸಂತರು, ಶರಣರು, ಜ್ಞಾನಿಗಳು ಎಲ್ಲರೂ. ನೋಡ್ರಿ, ಅವರ ಜೀವನ ಚರಿತ್ರೆಗಳನ್ನು ನೋಡಿ ಎಷ್ಟು ಆನಂದವಾಗಿ ಬಾಳಿ ಬದುಕಿದರು, ಮಸ್ತಾಗಿ ಬಾಳಿ.